ನಾನು ಬೆಂಗಳೂರಿಂದ ವೆಕೆಂಟ್ ಮಾಡ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ತಾ ಇದ್ದೆ, ಹಾಗೆ ಅರ್ಧ ಗಂಟೆಯಿಂದ ಕಾಯಿಸಿ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಬಿಂದು ಶ್ರೀನಾಥ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ನೈಟಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದೊಂದು ನನಗೆ ಮೆಮೊರಬಲ್ ಬೆಸ್ಟ್ ಮೆಮೊರಿ ಆಗ್ಬೋದು ಮುಂದೆ ಅಂದ್ಕೊತೀನಿ. ಸೊ ಏನು ಅಂತ ಅಂದರೆ ನಾನು ಬೆಂಗಳೂರಿಂದ ವೆಕೆಂಟ್ ಮಾಡ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ತಾ ಇದ್ದೆ, ಹಾಗೆ ರ್ಯಾಂಡಮಾಗಿ ನನ್ನ ಲಾಸ್ಟ್ ಡೇ ಇನ್ ಬ್ಯಾಂಗ್ಳೂರ್ ಯಾವ ಥರ ಇರುತ್ತೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ತೋರಿಸ್ತೀನಿ ರೀ. ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಮಾರ್ನಿಂಗ್ ಟ್ರೈನಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇಲ್ಲಿಲ್ಲ ಒಂದು ಬ್ಯಾಗ್ ಇದೆ ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ಇನ್ನು ಊಟದ ಪ್ಲೇಟ್ ಒಂದು ಮಾಡ್ಕೋಬೇಕು. ಅದಾದರೆ ಲೆಟ್ಸ್ ಬಾಯ್ ಬೆಂಗಳೂರು. ಐ ಥಿಂಕ್ ಬರೋಕ್ಕೂ ಮುಂಚೆ ಬ್ಯಾಂಗ್ಳೂರಿಗೆ ಬರೋಕ್ಕಷ್ಟು ಇಷ್ಟ ಇರಲಿಲ್ಲ, ಬಟ್ ಇವಾಗ ಬಂದಿದ್ದೀನಿ. ಐ ಹೋಪ್ ಬ್ಯಾಟರ್. ತುಂಬ ಮೆಮೊರೀಸ್ ಇದೆ, ಚೆನ್ನಾಗಿತ್ತು. ಇರೋಷ್ಟು ದಿವಸ ಖುಷಿಯಾಗಿದ್ದೆ, ಈಗ ಖುಷಿಯಾಗೇ ಹೋಗ್ತಾಯಿದ್ದೀನಿ. ಏನೇ ಆದ್ರೂ ಚೆನ್ನಾಗಿರುತ್ತೆ ಅಲ್ಲ. ಏನು ಹೇಳೋದು ಅಷ್ಟೇ. ನೆಕ್ಸ್ಟು ಇವಾಗ ಒಂದು ಸ್ವಲ್ಪ ಊಟ ಮಾಡ್ಕೊಂಬಂದು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಮಲ್ಕೋತೀನಿ. ಮಲ್ಕೊಬಿಟ್ಟು ವಾಯ್ಸ್ ಒಂದು ಸ್ವಲ್ಪ ಇದಾಗಿದೆ, ಸಾರಿ. ಬೆಳಗ್ಗೆ ಎದ್ದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮನೇ ಬರ್ತಾ ಇದ್ದಾನೆ ಜೊತೆಗೆ. ಟ್ರೈನಲ್ಲೇ ಹೋಗ್ತಾಯಿದ್ದೀವಿ. ಮನೇಲಿ ಬರ್ತೀನಿ ಅಂದರು. ಸುಮ್ಮನೆ ಯಾಕೆ ನನಗೆ ಕರೆಸೋದು ಅಂತ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಓಕೆ ಅಂದ್ಬಿಟ್ಟು ನಾನೇ ಹೋಗ್ತಾಯಿದ್ದೀನಿ. ಅಂದರೆ ನನ್ನ ತಮ್ಮನೂ ಊರೇ ಹೋಗ್ತಾಯಿದ್ದ, ಹಾಗಾಗಿ ಸರಿ ಓಕೆ ಒಟ್ಟಿಗೆ ಹೋಗ್ಬೋದಲ್ಲ. ಲಗೇಜ್ ಇನ್ನೇನು ಒಂದು ಸ್ವಲ್ಪ ಎಷ್ಟೇ ಇರೋದು, ಇದೆಷ್ಟು ಇದು ಬೆಡ್ಶೀಟ್ ಇಲ್ಲೇ ನನ್ನ ತಮ್ಮನ ಪಿ ಜಿಗೆ ಕೊಡ್ತೀನಿ. ಇನ್ನು ಅವ್ರು ಬರಬೇಕಾದ್ರೆ ಆಗ್ಲಾರ ತೊಗೊಬರ್ತಾರೆ, ಇಲ್ಲ ಅಂದರೆ ಯೂಸ್ ಆಗುತ್ತೆ. ಸುಮ್ಮನೆ ಆಗಿಬಿಟ್ಟು ಹೋಗೋದು ವೇಸ್ಟ್ ಚೆನ್ನಾಗಿರೋ ಬೆಡ್ಶೀಟು. ಆಮೇಲೆ ಅಷ್ಟೇ. ನೆಕ್ಸ್ಟ್ ಮಾರ್ನಿಂಗ್ ಹೋಗಬೇಕಾದ್ರೆ ಇನ್ನೂ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಸಿ ಯು ಆನ್ ಮಾರ್ನಿಂಗ್. ಗೈಸ್ ಹೋಗ್ತಾ ಇದ್ದೀನಿ. ಓಕೆ ಬನ್ನಿ. ಟ್ರೈನಲ್ಲಿ ಯಾವುದೇ ಥರ ಜರ್ನಿ ಇರುತ್ತೆ, ಬೆಳಗ್ಗೆ ಜಾಸ್ತಿ ಇದೆ. ನೋಡೋಣ ಹೆಂಗೆ ಹೋಗ್ತೀನಿ ಅಂತ. ಇಲ್ಲಿಂದ ಹೋದ್ಮೇಲೆ ಬೇರೆ ಪ್ಲ್ಯಾನ್ಸ್ ಇದೆ, ಯಾವ ಥರ ಅಂತ ನೋಡೋಣ. ವಾಟಿಂಗ್ ಎಲ್ಲ ಬಿಡಲ್ಲ, ಒಳಗಡೆ ಚಾರ್ಜ್ ಮಾತ್ರ. ಇನ್ನು ನಾನು ಲಾಲ್ಬಾಗ್ ಚಿಕ್ಕ ಹುಡುಗಿನಲ್ಲಿ ನೋಡಿದ್ದು. ಸೊ ಹಾಗಾಗಿ ಹೋಗ್ತಾನೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಅಂದರು. ಸೊ ಓಕೆ ಹೋಗೋಣ ಅಂತ ಅಲ್ಲಿಂದ ಹೋದ್ವಿ. ನಾನು ನೋಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟು ಟಿಫನ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಾವು ಮಾರ್ನಿಂಗ್ ಆಲ್ರೆಡಿ ಅವರು ನಮ್ಮ ರೂಮ್ ಹತ್ರ ಒಂದು 6:30 ಹಾಗೆ ಬಂದುಬಿಟ್ಟಿದ್ರು. ಸೊ ಅಲ್ಲಿಂದ ಟ್ರೈನ್ ಹೊತ್ಕೊಂಡು ನಾವು ಬಂದ್ವಿ. ಟಿಪ್ಟೂರಿಗೆ ಬಂದಾಗ ಆಲ್ರೆಡಿ ಒಂದು ಮಿನಿಮಮ್ 10:40 ಆಗಿತ್ತು. ಚೇತು, ಹಾಯ್ ಚೇತು. ಬ್ಲಾಗ್ ತಗೊಂಬ ಇಟ್ಕೊಂತೀನಿ. ಅರ್ಧ ಗಂಟೆಯಿಂದ ಕಾಯಿಸಿ ಫೈನಲಿ ಬಂದು ಗೈಸ್. ಇವಾಗ ಎಷ್ಟೊತ್ತು ಬೇಕೆ ಬರೋಕ್ಕೆ? ಇವಾಗ ಟಿಪ್ಟೂರಲ್ಲಿ ಸಿಗ್ನಲ್ ಬರಲ್ಲ. ಇನ್ನು ಏನೋ ಇಲ್ಲಿ ಗಾಡಿ ಬಿಟ್ಟೋಗಿದ್ದಾನೆ. ಸೊ ಹೋಗ್ತಾ ಇದ್ದೀವಿ, ಬನ್ನಿ. ನೆಕ್ಸ್ಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಲಗೇಜ್ ಇದೆ ಗೈಸ್, ತೊಗೊಂಡೋಗ್ಬೇಕು. ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ. 2 ಗಾಡಿ ಇತ್ತಲ್ಲ, ಎಲ್ಲ ಒಂದು ಸ್ವಲ್ಪ ಇಟ್ಕೊಂಡು ಇಲ್ಲೇ ನಮ್ಮ ಅಕ್ಕನ ರಿಲೇಷನ್ಸ್ ಇದ್ದಾರೆ, ಅವ್ರ ಮನೆಗೆ ಇಟ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಏನೇನೋ ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಮಾಡಿಕೊಂಡು ಹೋಗೋಣ, ಬನ್ನಿ ತೋರಿಸ್ತೀವಿ. ನನಗೆ ಶಾಪಿಂಗ್ ಮಾಡೋಕೆ ಹೋಗ್ತಿರೋದು, ಕಾನ್ವೆಕೇಶನ್ ಶಾಪಿಂಗ್ ಇದು. ಕಾನ್ವೆಕೇಶನ್ಗೆ 5,000 ಕಟ್ಟೋದಲ್ದಲ್ಲೇ ಅವ್ರು ಹೇಳಿರೋ ಡ್ರೆಸ್ ಕೋಡಿಂಗಿಗೆ ಬೇರೆ ಖರ್ಚು ಮಾಡಬೇಕು 4-5,000ನ. ಸೊ ಈಗ ಹೋಗ್ತಾ ಇದ್ದೀವಿ. ಚದರೇನೋ ಸಂಜೆವರೆಗೂ ಇರೋ ನಮ್ಮ ಜೊತೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಡಿ ಗೈಸ್, ನೀರು ಅಂದ್ರೆ ಇರ್ತಾ ಇಲ್ಲ. ಸೊ ಇವನ್ನೆಲ್ಲ ಅಲ್ಲಿ ಬಿಟ್ಕೊಟ್ಬಿಟ್ಟು ಹೋಗ್ತಾನೆ. ನಮ್ಮ ಏಮೋ ಬಂದ್ಬಿಟ್ಟು ಗಾಡಿ ನಿಲ್ಲಿಸಿ ಅವ್ನು ಕಾಲೇಜ್ಗೆ ಹೋಗಿದ್ದ. ಸೊ ಇವಾಗ ಇವನು ಮತ್ತು ಅವನಿಗೆ ಗಾಡಿ ವಾಪಸ್ಸು ಅವನು ಅವ್ನ ಫ್ರೆಂಡ್ಸ್ ಜೊತೆ ಬರ್ತಾನೆ. ಸೊ ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ನಮ್ಮ ಅಕ್ಕ ಏನೋ ಸ್ಕೂಟಿ ಬಿಡಬೇಕಂತೆ ಏನೋ ಸರ್ವೀಸಿಗೆ. ಸೊ ಅವ್ರದ್ದೇ ಶೋರೂಮ್ ಅವ್ರ ರಿಲೇಷನ್ಸ್ ಅಂತೆ. ಸೊ ಹಾಗಾಗಿ ಹಾಂ, ಸೊ ಹಾಗೆ ಹಂಗೇನೆ
ಅವ್ರದ್ದೇ ಗಾಡಿ ಇಸ್ಕೊಂಬಿಟ್ಟು ಎಲ್ಲೆಲ್ಲಿ ಓಡಾಡಬೇಕು ಶಾಪಿಂಗ್ ಮಾಡ್ಕೊಬಿಟ್ಟು ಇನ್ನು ಅಪ್ಪಾಜಿ ಬರ್ತಾರೆ ಸಂಜೆ. ಸೊ ಅಲ್ಲಿ ಅವ್ರ ಕಾರಿಗೆಲ್ಲ ಲಗೇಜ್ ಹಾಕ್ಕೊಂಡು ನಾನು ಊರಿಗೆ ಹೋಗ್ತೀನಿ, ಅಕ್ಕ ಅವ್ರ ಮನೆಗೆ ಹೋಗ್ತಾಳೆ. ಈಗ ಬನ್ನಿ. ಸೊ ಈ ಶಾಪ್ ಓಜ್ವಾಲಿಗೆ ಬರೋಕ್ಕೂ ಮುಂಚೆ ಕರಣ್ ಟೆಕ್ಸ್ಟೈಲ್ಸ್ಗೆ ಹೋಗಿದ್ವಿ. ಅಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಒಂದೇ ಅದು ಇಷ್ಟ ಆಗಿತ್ತು, ಅಲ್ಲೇ ಬಿಟ್ಟು ಬಂದ್ವಿ. ತೆಗೆಸ್ಬಿಟ್ಟು ಅಂದರೆ ಎತ್ತಿಟ್ಟಿರಿ ಅಂತ ಓಜ್ವಾಲಿಗೆ ಬಂದ್ವಿ. ಬಟ್ ಓಕೆ ಇಲ್ಲ, ಒಂದು ಸ್ವಲ್ಪ ತೆಗ್ಸಿದ್ಮೇಲೆ ಓಕೆ ಅನ್ನಿಸ್ತು, ಅದು ಚೆನ್ನಾಗಿತ್ತು ತೊಗೊಂಡ್ವಿ. ಬಟ್ ಅವ್ರು ನಮಗೆ ಕೊಟ್ಟಿದ್ದು ಅಂದರೆ ವೈಟ್ ಥೀಮಲ್ಲಿ ಕೊಟ್ಟಿದ್ರು. ಸೊ ತುಂಬ ಕಷ್ಟ ಆಯಿತು, ಬಟ್ ಬೇರೆ ಕಲರ್ ಇರಬಾರ್ದು ಆ ಥರ. ಸೊ ಓಕೆ ಅಂತಂದಮೇಲೆ ಹೆಂಗೋ ಫೈನಲಿ ಓಜ್ವಾಲಲ್ಲಿ ಸಿಕ್ತು, ಅಲ್ಲಿ ಶಾಪ್ ಮಾಡ್ಕೊಂಡ್ವಿ. ಇನ್ನು ಮೇಲ್ಗಡೆ ಡ್ರೆಸ್ ಸೆಕ್ಷನಿಗೆ ಬಂದ್ವಿ. ಡ್ರೆಸ್ಗಳು ತೊಗೊಳೋಣ ಒಂದು ಸ್ವಲ್ಪ ಟಾಪ್ಸ್ ಎಲ್ಲ ಅಂತ ತಗ್ಸಿ ತೊಗೊಂಡ್ವಿ. ನಂದು ಒಂದು 2-3 ಜೊತೆ ಫೈನಲ್ ಮಾಡಿಕೊಂಡೆ. ಇನ್ನು ನಮ್ಮ ಅಕ್ಕ ಒಂದು 6-7 ಜೊತೆ, ಒಂದು 5-6 ಜೊತೆ ತೊಗೊಂಡ್ಳು. ಬಟ್ ಅವಳು ಇನ್ನೂ ಸೆಲೆಕ್ಷನ್ ಮಾಡ್ತಾನೆ ಇದ್ದಾಳೆ. ನಾನೊಂದು 2 ಎತ್ತಿಬಿಟ್ಟು ಸಾಕಪ್ಪ ನನಗೆ ಅಂತ ನಾನು ಹಾಗೆ ಸುಮ್ಮನಾದೆ. ಸೊ ಅಷ್ಟೆಲ್ಲ ಮುಗಿಸ್ಕೊಂಡ್ವಿ. ಮತ್ತೆ ಅವಳಿಗೆ ಇನ್ನೊಂದು ಯಾವುದೋ ಡ್ರೆಸ್ ಇಷ್ಟ ಆಯ್ತು ಅಂತ ಟ್ರಯಲ್ ಮಾಡೋಕೆ ಹೋದ್ಲು. ಸೊ ಏನೋ ಭರ್ಜರಿ ಶಾಪಿಂಗ್ ಮಾಡ್ತಾಯಿದ್ಲು. ಎಲ್ಲ ತಗ್ಸ್ಕೊಂಡು ಅಲ್ಲಿಂದ ಓಕೆ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಇನ್ನು ಫಸ್ಟು ಬ್ಲೌಸ್ ಹಾಕ್ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ಬ್ಲೌಸ್ ಅಂದರೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಪೇ ಮಾಡಿ ಮತ್ತು ಗೈಸ್ ಅಂದ್ಕೊಂಡಿದ್ದೆ ಒಂದು ಬಜೆಟ್ಗೆ, ಬಿಲ್ ಆಗಿದ್ದೆ ಒಂದು ಬಜೆಟ್. ಹಾಗೆ ಅಲ್ಲೊಂದು ಥಾಟ್ ಬರೆದಿದ್ರು ಬಟ್ಟೆ ಶಾಪಲ್ಲಿ, ನನಗೇನೋ ಒಂಥರ ಇಷ್ಟ ಆಯಿತು. ಸೊ ಹಾಗಾಗಿ ಅದೊಂದು ಕ್ಲಿಪ್ ತೊಗೊಂಡೆ. ಇನ್ನು ಬಿಲ್ಲೆಲ್ಲ ಪೇ ಮಾಡಿ ಮೇಲ್ಗಡೆ ಪೇ ಮಾಡ್ಕೊಂಬಂದಿದ್ವಿ ಡ್ರೆಸ್ ಸೆಕ್ಷನ್, ಇನ್ನು ಕೆಳಗಡೆ ಸ್ಯಾರಿ ಸೆಕ್ಷನ್ಗೆ ಪೇ ಮಾಡಿ ಅಲ್ಲಿಂದ ಹೊರಟ್ವಿ ಬ್ಲೌಸ್ ಹಾಕೊಂಡು ಬಂದ್ಬಿಟ್ಟು. ಇವಾಗ ಟ್ರೆಂಡ್ಸಿಗೆ ಹೋಗ್ತಾ ಇದ್ದೀವಿ ನೋಡೋಣ ಅಂತ. ಟಿಪ್ ಟು ಟ್ರೆಂಡ್ಸಿಗೆ ಯಾವತ್ತೂ ಹೋಗಿರಲಿಲ್ಲ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಥರ ಇದೆ ಅಂತ ತೋರಿಸೋಣ. ಇನ್ನು ಟ್ರೆಂಡ್ಸಲ್ಲೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲೇ ಕಲ್ಪತ್ತಿರೋ ಗ್ರ್ಯಾಂಡ್ ಇತ್ತು ಹೋಟೆಲು. ಸೊ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಅಂತ ದೋಸೆ ಎಲ್ಲ ತೊಗೊಂಡು ತಿನ್ಕೊಂಡು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅಂದರೆ ನಮ್ಮ ರಿಲೇಷನ್ ಮನೇಲಿ ಬ್ಯಾಗ್ ಇಟ್ಟು ಬಂದಿದ್ವಲ್ಲ, ನನ್ನ ಮನೇಲಿ ಬ್ಯಾಗ್ ಇಟ್ಟಿದ್ವಲ್ಲ, ಅಪ್ಪಾಜಿನ ಅಲ್ಲಿಗೆ ಬಂದರು. ಸೊ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಲಗೇಜ್ ತೊಗೊಂಡು ನಾನು ಅಪ್ಪಾಜಿ ಕಡೆ ಬಂದ್ವಿ. ಇಲ್ಲಪ್ಪ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ಸೊ ಇನ್ನು ಅಕ್ಕ ಊರಿಗೆ ಹೋದ್ಲು, ಬಿಕಾಸ್ ಗೊತ್ತರ ಪುನರ್ ಬರೋ ವರ್ಷದಗಳು ಮನೆಗೆ ಹೋಗಬೇಕು, ಇಲ್ಲಾಂದರೆ ಇದ್ದಿದ್ದೆ ರಂಪ. ಇನ್ನು ನಮ್ಮ ಭಾವ ಬೇರೆ ಇದು ಟ್ರಿಪ್ ಹೋಗಿದ್ದಾರೆ. ಟ್ರಿಪ್ ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಸೊ ಇನ್ನು ಅದು 2 ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳು ಹಾಗೆ ಹೋದ್ಲು. ಇನ್ನು ಅವನು ಕರ್ಕೊಂಬರೋಕ್ಕೆ ಏನು ಅಂದರೆ ಊರಿಗೆ ಅವನಿಗೆ ಆನ್ಯುವಲ್ ಡೇ ಇದೆಯಲ್ಲ, ಈ ಟೈಮಲ್ಲಿ ಆನ್ಯುವಲ್ ಡೇ ನಡೆಯುತ್ತಲ್ವ ಎಲ್ಲ ಸ್ಕೂಲಲ್ಲೂ. ಸೊ ಹಾಗಾಗಿ ಅವನಿಗೆ ಆನ್ಯುವಲ್ ಡೇ ಇದೆ, ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇದೆ, ಸುಮ್ಮನೆ ಆಗ ರಜೆ ಹಾಕ್ಸೋದು ಬೇಡ ಅಂದ್ಬಿಟ್ಟು ಹಾಗೆ ಹೋದ್ಲು. ಇನ್ನು ನೋಡೋಣ ಶನಿವಾರ ಏನೋ ಪೇರೆಂಟ್ಸ್ ಜೊತೆ ಗೇಮ್ಸ್ ಎಲ್ಲ ಇದೆಯಂತೆ, ಆದರೆ ಹೋಗುವ ಸಿಚುವೇಶನ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ವಾ ಗೈಸ್, ಯಾವ ಟೈಮಲ್ಲಿ ಏನಂತ. ಅದಕ್ಕೆ ಸೊ ಏನು ಪ್ರೀ ಪ್ಲ್ಯಾನ್ ಇರೋಲ್ಲ, ಹೆಂಗಾಗುತ್ತೆ ಆ ಥರ ಮಾಡಿಕೊಂಡು ಹೋಗೋಣ. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡದ್ದು ಅಷ್ಟೆಲ್ಲ ತೊಗೊಂಡು ನಾವು ಹೊರಟ್ವಲ್ಲ. ಸೊ ಇನ್ನು ಅಪ್ಪ ಕೆಲಸ ಇದೆ ಅಂತ ಅದು ಇದು ಮುಗಿಸ್ಕೊಂಬರ್ತೀನಿ ಕೆಲಸ ಅಂತ ಹೋದರು. ಇನ್ನು ಕಾರಲ್ಲಿ ನಾನು ಸುಮ್ಮನೆ ಕೂತಿದ್ದೆ, ಹಾಗೆ ಸುಮ್ಮನೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ಬಟ್ ಏನಂತ ಅಂದರೆ ನನಗನ್ಸಿದ್ದು ನಮ್ಗೆ ಅನ್ನಿಸ್ದಂಗೆ ನಾವು ಮಾಡಬೇಕು, ಇನ್ನು ಯಾರೋ ಏನೋ ಹೇಳ್ತಾರೆ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ನಮ್ಮ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿಗೆ ಇಷ್ಟ ಆದರೆ ಸಾಕು ಅನ್ನೋ ರೀತಿಯಲ್ಲಿ ಬದುಕಬೇಕು ಅಂತ ನನ್ನ ಡಿಸಿಷನ್ ಇದ್ದಿದ್ದು. ಸೊ ಹಾಗಾಗಿ ಓಕೆ ಯಾರೇನೇ ಅಂದ್ಕೊಂಡ್ರೆ ನನಗೇನು ಅಂತ ನಂಗೆ ಅನ್ನಿಸ್ದಂಗೆ ನಾನು ಮಾಡ್ತಾಯಿದ್ದೀನಿ. ಇದಿಷ್ಟೆಲ್ಲ ಆದಮೇಲೆ ಅಲ್ಲಿಂದ ಇನ್ನು ಮತ್ತೆ ಅಪ್ಪ ಒಂದು 2-3 ಕಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದರು. ಇನ್ನು ಬಂದಮೇಲೆ ಮತ್ತೆ ಹೊರಟ್ವಿ ನಾವು. ಅಲ್ಲಿಂದ ಹೊರಟ ಮೇಲೆ ಇನ್ನು ಮತ್ತೆ ಅಂದರೆ ನಾನು ಅಲ್ಲೆಲ್ಲೂ ಇನ್ನು ವೀಡಿಯೋ ಮಾಡಲಿಲ್ಲ, ಹಂಗೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಹೋದ್ಮೇಲೆ ನಾವು ಬರ್ತಾನೆ ಅಂದವೆಲ್ಲ ತೋಟ ಇರೋದು ನಮ್ಮೂರ ಹತ್ರ. ಸೊ ಹಾಗಾಗಿ ಅಮ್ಮ ಅಲ್ಲೇ ಇದ್ದೀನಿ ಅಂದ್ಬಿಟ್ಟು ಹೇಳಿದ್ರು. ಅಲ್ಲೇ ಗಾಡಿ ಲಾಕ್ ಮಾಡಿರಲಿಲ್ಲ, ಹಾಗೆ ಕೀ ಎತ್ಕೊಂಡ್ವಿ. ಇನ್ನಪ್ಪ ಇರೋ ಬುಡ ಎಷ್ಟು ಅಂದರೆ ತೋಟದಲ್ಲಿ ಅಡಿಕೆ ಗಿಡಕ್ಕೆ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಬಂದಿದ್ರು, ಎಷ್ಟು ಮಾಡಿದಾರೆ ಹೋಗಿ ಬರೋಣ ಅಂತ ಅಂದರು. ಸರಿ ಅಂತ ನಾನು ಹೋದೆ, ನಮ್ಮ ಅಪ್ಪನಿಂದೆ. ಇನ್ನಾಗೆ ಒಂದು ಸ್ವಲ್ಪ ಮಾತಾಡ ಆಯ್ತು ಅನ್ಸುತ್ತಲ್ಲ ಕೆಳಗಡೆ. ಇನ್ನು ನಾವೇನು ತೋಟದೊಳಗಡೆ ಹೋಗಲಿಲ್ಲ. ತೋಟದೊಳಗಡೆ ಹೋದರೆ ಇನ್ನು ಮೇಲ್ಗಡೆ ಸೊ ಇನ್ನೂ ತುಂಬ ದೂರ ಹೋಗಬೇಕು. ಹಾಗಾಗಿ ಹಂಗೆ ರಿಟರ್ನ್ ಮನೆಗೆ ಬಂದ್ವಿ. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ನು ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ನಿನ್ನೆ ಮಾರ್ನಿಂಗು ಬೇಗ ಇದ್ದಿದೆ, ಇನ್ನೊಂದು ತಮ್ಮದಿರನ್ನ ಎಬ್ಬಿಸ್ಬೇಕಿತ್ತು. ಸೊ ಅವರೇ ವೆಹಿಕಲ್ ತೊಗೊಂಬಂದು ಶಿಫ್ಟ್ ಮಾಡಿಕೊಡ್ತೀನಿ ಅಂದರೆ ಡ್ರಾಪ್ ಮಾಡಿಕೊಡ್ತೀನಿ ಅಂದಿದ್ರು. ಸೊ ಹಾಗಾಗಿ ಅವ್ರಿಗೆ 4 ಗಂಟೆಗೆ ಎಬ್ಬಿಸ್ತೀನಿ. ನಾನು ಆದರೂ ನೈಟ್ ಮಲಗಿದ್ದು ತುಂಬ ಲೇಟು, ಯಾಕಂದ್ರೆ ಇದೇನೇ ಬರ್ತಿರ್ಲಿಲ್ಲ, 1-2 o'clock ಆಗಿತ್ತು. ಮತ್ತು 4:30 ಕಾಲ್ ಮಾಡೋಕ್ಕೆಲ್ಲ ಎದ್ನಲ್ಲ. ಸೊ ಹಾಗಾಗಿ ನಿದ್ದೆ ಮಾಡಿಲ್ಲ. ಇನ್ನೇನೆ ಬಂದು ಬೇಗ ಊಟ ಮಾಡಿಕೊಂಡು ಮಲ್ಕೋಬಿಟ್ಟೆ ನಾನು. ಅಂದರೆ ಫುಲ್ ನೆನ್ನೆ ಎಲ್ಲ ಸುತ್ತಾಡಿದ್ವಲ್ಲ ಶಾಪಿಂಗು ಅದು ಇದು ಅಂತ ಸ್ವಲ್ಪ ಸ್ಟ್ರೈನ್ ಆಗಿತ್ತು, ಬಂದು ಮಲ್ಕೊಂಡೆ.
ಇನ್ನು ಬೆಳಗ್ಗೆ ಎದ್ದಾಗಲೂ ಆ್ಯಕ್ಚುಲಿ ಇವತ್ತಲ್ಲ 9 ಗಂಟೆ. ನಾನು ಏನು ಅಂದ್ಕೊಂಬಂದೆ ಅಂತಂದರೆ ಇನ್ನು ಮನೆಗೆ ಹೋದರೆ 6:30 7 ಗಂಟೆಗೆ ಎದ್ದಾಳಬೇಕು ಅಂದ್ಕೊಂಡೆ. ಬಟ್ ಯಾವಾಗ ಬಂದರೂ ಯಾವಾಗ ಮನೇಲಿದ್ರು ಎದ್ದಾಳೋದ್ರೆ 8:30 9 ಗಂಟೆನೇ ಆಗುತ್ತೆ. ಸೊ ಎದ್ದು ನಾನೊಂದು ಸ್ವಲ್ಪ ತರಕಾರಿ ಎಲ್ಲ ಚಾಪ್ ಮಾಡಿಕೊಟ್ಟೆ. ಇನ್ನದು ಬಿಟ್ಟರೆ ಅಮ್ಮ ಎಲ್ಲ ಟಿಫನ್ ಮಾಡಿದ್ರು. ಇನ್ನು ಅಮ್ಮ ಅಪ್ಪಾಜಿ ಅಂಗಡಿಗೆ ಹೋದರು, ಅಮ್ಮ ತೋಟಕ್ಕೆ ಹೋದರು. ಅಡಿಕೆ ಬಿಡಾಕಿಡ್ತಾರೆ. ಸೊ ಏನೋ ಕೆಲ್ಸಕ್ಕೆ ಬಂದಿದ್ದಾರೆ, ಹಾಗಾಗಿ ಹೋದರು. ಸೊ ನಾನು ಎಲ್ಲ ಕೆಲಸ ಒಂದು ಸ್ವಲ್ಪ ಇತ್ತು, ಕಿಚನ್ ಕ್ಲೀನ್ ಮಾಡಿಕೊಂಡೆ. ಇವಾಗ ತೋಟಕ್ಕೆ ಹೋಗ್ಬಿಟ್ಟು ಮೋಟ್ರ್ ಆಫ್ ಮಾಡ್ಕೊಂಬರಬೇಕು. ಸೊ ಏನೋ ನೀರು ಸಾಕು ಅಂದರು. ಸೊ ಹಾಗಾಗಿ ತೋಟಕ್ಕೆ ಹೋಗಿ ನೀರು ಆಫ್ ಮಾಡ್ಕೊಂಬರ್ಬೇಕು. ಆಟೋ ಆಫ್ ಮಾಡಬೇಕಂತ 2 ಗಂಟೆಗೇನೋ ಮೋಟ್ರ್ ಲೈನ್ ಬರುತ್ತೆ. ಸೊ ಬನ್ನಿ ಹೋಗ್ತಾಯಿದ್ದೀನಿ, ನಿಮಗೂ ತೋರಿಸ್ತೀನಿ ನಮ್ಮ ತೋಟನ. ಆಲ್ಮೋಸ್ಟ್ ಎಷ್ಟೊಂದು ಸಲ ನೋಡಿರ್ತೀರ, ಬಟ್ ಬನ್ನಿ ಇವತ್ತು ಹೋಗ್ತಾಯಿದ್ದೀನಿ. ಊಟಕ್ಕೆ ಬಂದಿದ್ದೀನಿ ಗೈಸ್. ಎಷ್ಟು ಚೇಂಜಸ್ ಅನ್ನಿಸ್ತಿದೆ ಅಂದರೆ, ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಮಣ್ಣಿನ ಲಾರಿ ಬರ್ತಾಯಿದೆ ಸಮಥಿಂಗ್ ಇದು ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ. ಸೊ ಎಲ್ಲ ತೋಟಕ್ಕೆ ಸುರಿಸಿದ್ದಾರೆ, ಚೇಂಜಸ್ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನಿಲ್ಲೇದು ಅಡಿಕೆ ಬುಡ ಕುಕ್ಕಿಸ್ಬೇಕು ಅಂದ್ಕೊತೀನಿ. ಮೇ ಬಿ ಅಲ್ಲೇ ತೋಟದ ಕುಕ್ಕಿಸ್ತಾ ಇದ್ದಾರೆ, ಅಂದರೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಡಿಕೆ ಬುಡ ಸುತ್ತ. ಸೊ ಇವಾಗಲೂ ಮೇ ಬಿ ಇಲ್ಲೇದು ಮಾಡಿಸ್ಬೇಕು ಅಂದ್ಕೊತೀನಿ. ಇಲ್ಲೂ ಎಲ್ಲ ಬಂದಿದೆ. ಬನ್ನಿ ಕೆಲಸ ಮಾಡ್ಕೊಂಡು ಹೋಗ್ಬಿಡೋಣ. ಸೊ ಇವಾಗ ಮೋಟ್ರ್ ಆಫ್ ಮಾಡೋಣ ಅಂತ ಇದ್ದೀನಿ. ಕರೆಂಟ್ ಇಲ್ಲ, ಸೊ ಆಟೋ ಆನ್ ಮಾಡಿದಾರಂತೆ ಅಮ್ಮ. ಹಾಗಾಗಿ ಆಟೋ ಆಫ್ ಮಾಡ್ಕೊಂಡು ಹೋಗೋಣ. ಅಷ್ಟೇ ಗೈಸ್ ನಮ್ಮ ಕೆಲಸ. ಆಟೋ ಆಫ್ ಮಾಡ್ಕೊಂಡು ಮನೆಗೆ ಹೋಗೋದು. ಮನೆಗೆ ಹೋಗಿ ನೆಕ್ಸ್ಟು ಕೆಲಸ. ಇನ್ನು ನನಗಿರೋದು ತಂದಿರೋ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೋಬೇಕು. ಸೊ ಲಾಸ್ಟ್ ಟೈಮ್ ಬಂದಾಗ ಪುನಃ ಕರ್ಕೊಂಡ್ಬಂದಿದ್ದೆ, ತಯವಾಗಿದೆ ಅಂತ. ಇದು ಹೋಗಿರಲಿಲ್ಲ ಕೆಳಗೆ ಫುಲ್ಲು. ಕರೆಕ್ಟಾಗಿ ಒಂದು ಕಾಯಿ ಬಿತ್ತು ಗೈಸ್. ಎಷ್ಟೊಂದು ಕಾಯಿ ಬಿದ್ದುಬಿಟ್ಟಿದೆ. ಎಲ್ಲ ಗುಡ್ಡ ಹಾಕಿ ಹೋಗುವ ಮನೆಗೆ. ಬಂದಿದ್ದಕ್ಕೂ ಒಂದು ಕೆಲಸ, ಎಕ್ಸಸೈಸ್ ಅಲ್ಲ. ಬ್ಯಾಂಗ್ಳೂರು ಇಲ್ಲೆಲ್ಲರೂ ಇದ್ದರೆ ಎಕ್ಸಸೈಸ್ ಮಾಡ್ಬೇಕು ಅನಿಸುತ್ತೆ. ಹಳ್ಳಿ ಜನ ಚೆನ್ನಾಗಿರುತ್ತೆ. ಎಕ್ಸಸೈಸ್ ಆಟೋಮೆಟಿಕ್ ಓಡಾಡ್ತಾ ಇದ್ರೆ ಆಗ್ತಾ ಇರುತ್ತೆ. ಸೊ ಕಾಯಿ ಬಿದ್ದಿದ್ದಾವೆ ಗೈಸ್. ಕಾಯಿನೆಲ್ಲ ಹೊತ್ತಾಕಿ ಹೋಗೋಣ. ಅಲ್ಲೊಂದಿದೆ. ಓಕೆ, ಎಲ್ಲ ಗುಡ್ಡೆ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಕಾಯಿ ಎಲ್ಲ ಹಾಕಿ ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಏನು ಮನೆ ಹತ್ರ ಮೋಟ್ರ್ ಆಫ್ ಮಾಡಿದ್ರು. ಸೊ ಇವಾಗ ಮನೆ ಹತ್ರ ಆಫ್ ಮಾಡೋಕ್ಕೆ ಕರೆಂಟ್ ಬರಲಿ, ಮನೆಗೆ ಸಿಂಟ್ಯಾಕ್ಸಿಗೆ ನೀರು ಬಿಟ್ಕೊಂಬಿಟ್ಟು ಆಮೇಲೆ ಡೈರೆಕ್ಟ್ ಆಫ್ ಮಾಡೋಣ ಅಂದ್ಕೊಂಡೆ. ಸೊ ಸ್ಕೂಟಿ ಇರಲಿಲ್ಲ, ಹಾಗಾಗಿ ದೊಡ್ಡ ಗಾಡಿನೇ ತೊಗೊಂಬಂದೆ. ಅಮ್ಮ ಸ್ಕೂಟಿ ತೊಗೊಂಡು ಹೋದ್ರು ಅಲ್ಲಿ ಹೊಲದ ಹತ್ರ. ಈ ಬಿಸಿಲಲ್ಲಿ ನಿಜ ನನ್ನ ಕೈಲಿ ನಡ್ಕೊಂಬರೋಕ್ಕಂತೂ ಆಗೋಲ್ಲ. ಸೊ ಹಾಗಾಗಿ ಓಕೆ ಅಂದ್ಬಿಟ್ಟು ಗೇರ್ ಗಾಡಿನೇ ತೊಗೊಂಬಂದಿದ್ದೀನಿ. ಸೊ ಇವಾಗ ಮನೆಗೆ ಹೋಗಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಇವಾಗಷ್ಟು ಮನೆಗೆ ಬಂದ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಬಾಯ್.